ನಾರದರೇ, ಪೀಠವನ್ನು ಅಲಂಕರಿಸಿ. ನಾರಾಯಣ ನಾರಾಯಣ. ನಾರದರೇ, ಶ್ರೀರಾಮನ ಹಿರಿಮೆಯನ್ನು ಹೇಳುವೆ ಎಂದರಲ್ಲ, ಮುಂದುವರೆಸಿ. ಜಗದಾನಂದ ಕಾರಣ ಜಯ ಜಯ ರಾಮ ನಾರಾಯಣ. ಜಗದಾನಂದ ಕಾರಣ ಜಯ ಜಯ ರಾಮ ನಾರಾಯಣ. ಹರಿನಾರಾಯಣ ಜಯ ನಾರಾಯಣ. ಹರಿನಾರಾಯಣ ಜಯ ನಾರಾಯಣ. ಮಾನುಷ ಲೋಕದಿ ಮಹಿಮೆಯ ತೋರುತ್ತ ರಾಜನ ನೀತಿಯ ತೋರಿರುವ. ಮಾನುಷ ಲೋಕದಿ ಮಹಿಮೆಯ ತೋರುತ್ತ ರಾಜನ ನೀತಿಯ ತೋರಿರುವ. ಸತ್ಯಧರ್ಮದಿ ರಾಜ್ಯವನಾಳುತ್ತ ಲೋಕಕ್ಕೆ ಸೌಖ್ಯವ ನೀಡಿರುವ. ಸತ್ಯಧರ್ಮದಿ ರಾಜ್ಯವನಾಳುತ್ತ ಲೋಕಕ್ಕೆ ಸೌಖ್ಯವ ನೀಡಿರುವ. ಜಗದಾನಂದ ಕಾರಣ ಜಯ ಜಯ ರಾಮ ನಾರಾಯಣ. ಜಗದಾನಂದ ಕಾರಣ ಜಯ ಜಯ ರಾಮ ನಾರಾಯಣ. ಹರಿನಾರಾಯಣ ಜಯ ನಾರಾಯಣ. ಹರಿನಾರಾಯಣ ಜಯ ನಾರಾಯಣ. ಒಂದೇ ಮಾತು ಒಬ್ಬಳೇ ಸತಿಯು ಎಂಬುವ ತತ್ವದಿ ನೆರೆದಿರುವ. ಒಂದೇ ಮಾತು ಒಬ್ಬಳೇ ಸತಿಯು ಎಂಬುವ ತತ್ವದಿ ನೆರೆದಿರುವ. ಸಾಧ್ವಿ ಸೀತೆಯ ಪ್ರೇಮದಿ ಬೆರೆತು ಆದರ್ಶ ಪತಿಯು ಎನಿಸಿರುವ. ಸಾಧ್ವಿ ಸೀತೆಯ ಪ್ರೇಮದಿ ಬೆರೆತು ಆದರ್ಶ ಪತಿಯು ಎನಿಸಿರುವ. ಜಗದಾನಂದ ಕಾರಣ ಜಯ ಜಯ ರಾಮ ನಾರಾಯಣ. ಜಗದಾನಂದ ಕಾರಣ ಜಯ ಜಯ ರಾಮ ನಾರಾಯಣ. ಹರಿನಾರಾಯಣ ಜಯ ನಾರಾಯಣ. ಹರಿನಾರಾಯಣ ಜಯ ನಾರಾಯಣ. ಹರಿನಾರಾಯಣ ಜಯ ನಾರಾಯಣ. ಹರಿನಾರಾಯಣ ಜಯ ನಾರಾಯಣ. ಹರಿನಾರಾಯಣ ಜಯ.
ನಾರಾಯಣ. ದೇವತೆಗಳೇ, ಅಂತೂ ಸೀತಾರಾಮರು ಸಂತಾನವನ್ನು ಪಡೆಯುವ ಕಾಲ ಸನ್ನಿಹಿತವಾಯಿತು. ಈಗ ಸೀತಾದೇವಿಯು ಗರ್ಭವತಿಯಾಗಿದ್ದಾಳೆ. ಈ ವಿಷಯವು ಬಹುಬೇಗನೆ ಜನಜನಿತವಾಗಿ ಅಯೋಧ್ಯೆಯ ರಾಜಪರಿವಾರ ಪ್ರಜಾ ಸಮೂಹ ಪರಮಾನಂದದಲ್ಲಿ ತೇಲುತ್ತಿದೆ. ಅತ್ತೆಯವರೇ, ಸೀತೆ ಹೇಳು ಪುತ್ರಿ, ಹೇಳು. ಇನ್ನು ಮುಂದೆ ಹೀಗೆಲ್ಲ ಶ್ರಮಿಸಬಾರದು. ಇದರಿಂದ ನಿನಗೂ ನಿನ್ನ ಕಂದನಿಗೂ ತೊಂದರೆಯಾಗಬಹುದು. ಆ ಮಗುವಿಗೂ ಈಗಿನಿಂದಲೇ ತನ್ನ ಅಜ್ಜಿಯ ಆಶೀರ್ವಾದ ದೊರೆಯಬೇಕು ಅತ್ತೆಯವರೇ. ನಿನಗೂ ನಿನ್ನ ಕಂದನಿಗೂ ನನ್ನ ಆಶೀರ್ವಾದವು ಸದಾ ಇರುತ್ತದೆ. ಇಷ್ಟು ಕಾಲ ನನ್ನ ಸೇವೆ ಮಾಡಿದ ಹಾಗೆ ಇನ್ನು ಮುಂದೆ ಮಾಡಬಾರದು. ಹಾಗೆನ್ನಬೇಡಿ. ಮಾತೃಸ್ವರೂಪರಾದ ಅತ್ತೆಯವರ ಸೇವೆ ಮಾಡುವುದು ಸೊಸೆಯಾದವಳಿಗೆ ಶ್ರೇಯಸ್ಸು. ಆ ಶ್ರೇಯಸ್ಸು ಈಗಾಗಲೇ ನಿನಗೆ ಲಭಿಸಿದೆ. ನಿನ್ನ ಸೇವೆ ತಪಸ್ಸಿನ ಫಲವೇ ಈಗ ನೀನು ತಾಯಿಯಾಗುತ್ತಿರುವುದು. ಇಷ್ಟು ಕಾಲ ಪತಿವ್ರತೆಯಾಗಿ ಪತಿ ಸೇವೆಯನ್ನು ಮಾಡಿದೆ. ಇನ್ನು ಮುಂದೆ ತಾಯಿಯಾಗಿ ನಿನ್ನ ಜನ್ಮವನ್ನು ಸಾರ್ಥಕಪಡಿಸಿಕೊ. ನೀನು ಯಾವ ಆತಂಕವೂ ಇಲ್ಲದೆ ಇಕ್ಷ್ವಾಕು ವಂಶದ ಪರಂಪರೆಯನ್ನು ಬೆಳೆಸುವಂತಹ ಸುಪುತ್ರನನ್ನು ನೀಡಿದರೆ ಸಾಕು. ಕುಳಿತುಕೋ ಸೀತೆ. ಹೇಳಿ ಅತ್ತೆಯವರೇ. ಗರ್ಭಿಣಿಯಾದವರಿಗೆ ಬಯಕೆಗಳಿರುತ್ತದೆ. ಇದನ್ನು ತಿನ್ನಬೇಕು, ಅದನ್ನು ತಿನ್ನಬೇಕು, ಬಂಧು ಬಾಂಧವರನ್ನು ನೋಡಬೇಕು, ಪುಣ್ಯಕ್ಷೇತ್ರಗಳಿಗೆ ಹೋಗಬೇಕು ಎಂದು. ಇದರಲ್ಲಿ ಯಾವುದಾದರೂ ಬಯಕೆ ನಿನಗಿದ್ದರೆ ಸಂಕೋಚವಿಲ್ಲದೆ ನನ್ನ ಬಳಿ ಹೇಳಿ, ನಾನು ಅದನ್ನು ನೆರವೇರಿಸುತ್ತೇನೆ. ಆಗಲಿ ಅತ್ತೆಯವರೇ, ನಾನಿನ್ನು ಬರುತ್ತೇನೆ. ಸೀತೆ, ಏನು ಅತ್ತೆಯವರೇ? ಮಿಥಿಲೆಯಲ್ಲಿರುವ ನಿನ್ನ ತಾಯಿಯ ನೆನಪು ನಿನಗಾಗಬಹುದು. ಆದರೆ ಈ ಅಯೋಧ್ಯೆಯಲ್ಲೂ ಕೌಸಲ್ಯ ಎಂಬ ತಾಯಿ ಇದ್ದಾಳೆ ಎಂಬುದನ್ನು ಮರೆಯಬೇಡ. ಅತ್ತೆಯವರೇ, ಅಭಿನಂದನೆಗಳು ಸಹೋದರ. ನಮ್ಮೆಲ್ಲರ ನಿರೀಕ್ಷೆ ಸಫಲವಾಗುವ ಸಮಯ ಬಂತು. ನಮಗೂ ಸಂತೋಷವಾಗಿದೆ, ಪ್ರಜೆಗಳಿಗೂ ಸಂತೋಷವಾಗಿದೆ. ರಾಮಪುತ್ರನನ್ನು ಎಂದು ನೋಡುತ್ತೇವೋ ಎಂದು ನಾವು ಕಾಯುತ್ತಿದ್ದೇವೆ. ಹೌದು ಸಹೋದರ, ಈ ರಾಮರಾಜ್ಯದಲ್ಲಿ ಇದೊಂದರ ಹೊರತು ಇನ್ಯಾವ ಕೊರತೆಯೂ ಇರಲಿಲ್ಲ. ಈಗ ಈ ಕೊರತೆಯೂ ತೀರುವ ಕಾಲ ಬಂದಿದೆ ಎಂದು ಇಡೀ ಕೋಸಲ ದೇಶವೇ ಉಲ್ಲಾಸಗೊಂಡಿದೆ. ಇಕ್ಷ್ವಾಕು ವಂಶದ ಪ್ರಭು ಶ್ರೀರಾಮಚಂದ್ರನ ಉತ್ತರಾಧಿಕಾರಿ ಬರುವ ಸಡಗರ ಈಗಲೇ ನಮ್ಮ ಪ್ರಜೆಗಳಲ್ಲಿ ಆರಂಭವಾಗಿದೆ. ಸೋದರರೇ, ನಿಮ್ಮೆಲ್ಲರ ಸಂತೋಷದಲ್ಲಿ ನಾನು ಭಾಗಿಯಾಗಿದ್ದೇನೆ. ನನ್ನಿಂದಲೇ ನಮ್ಮ ಕುಲ ನಿಂತು ಹೋದಿತೆಂಬ ಶಂಕೆ ಈಗ ದೂರವಾಯಿತು. ನಮ್ಮ ಕುಲಗುರುಗಳಾದ ವಸಿಷ್ಠ ಮಹರ್ಷಿಗಳು ಹೇಳಿದ ಭರವಸೆಯ ಮಾತುಗಳನ್ನು ಕೇಳಿದ ನಂತರ ನನಗೂ ನಿರಾಳವಾಯಿತು. ಎಲ್ಲರ ಶಂಕೆಯು ಪರಿಹಾರವಾಗಿ ಎಲ್ಲರಿಗೂ ಸಂತೋಷವಾಗಿದೆ ಎಂದು ನಾನು ಈಗ ಸಮಾಧಾನಗೊಂಡಿದ್ದೇನೆ. ಸ್ವರ್ಗದಲ್ಲಿರುವ ನಮ್ಮ ತಂದೆ ದಶರಥ ಮಹಾರಾಜರು ಈಗ ಸಂತೋಷಗೊಂಡಿರುತ್ತಾರೆ. ಸಹೋದರ, ಇದು ಇಡೀ ಅಯೋಧ್ಯೆಗೆ ಆನಂದೋತ್ಸಾಹದ ಸಮಯ. ಅತ್ತಿಗೆಯ ಸೀಮಂತ ಕಾರ್ಯ ವೈಭವದಿಂದ ನಡೆಯಬೇಕು. ಹೌದು ರಾಮಚಂದ್ರ, ಈ ಸಂಭ್ರಮದ ಉತ್ಸವಕ್ಕೆ ಬಂಧು ಮಿತ್ರರನ್ನೆಲ್ಲ ಆಹ್ವಾನಿಸೋಣ. ಹೌದು, ಮಿಥಿಲೆಯಿಂದ ಅತ್ತೆ ಮಾವನವರು ಬರಲಿ, ಕಿಷ್ಕಿಂಧೆಯಿಂದ ಸುಗ್ರೀವ ಹನುಮಂತಾದಿ ವಾನರ ಮಿತ್ರರು ಬರಲಿ, ಲಂಕೆಯಿಂದ ಮಿತ್ರ ವಿಭೀಷಣ ಬರಲಿ.
ಇವರೆಲ್ಲರ ಆಶೀರ್ವಾದ ನಮ್ಮ ಭಾವಿ ಚಕ್ರವರ್ತಿಗೆ ಈಗಲೇ ಲಭ್ಯವಾಗಲಿ. ಸೋದರರೇ, ನಿಮ್ಮ ಉತ್ಸಾಹ ಸಂಭ್ರಮಗಳನ್ನು ನೋಡುತ್ತಿದ್ದರೆ ನಿಮಗೆ ನನ್ನ ಮೇಲಿರುವ ಪ್ರೀತಿ ಎಷ್ಟು ಅಪಾರವಾದದ್ದು ಎಂಬುದು ನನಗೆ ಅರಿವಾಗುತ್ತದೆ. ನಾನು ತುಂಬಾ ಅದೃಷ್ಟವಂತ ಎನಿಸುತ್ತದೆ. ಆಗ್ಲಿ ಸೋದರರೇ, ಆಗ್ಲಿ. ಎಲ್ಲವೂ ವಿಜೃಂಭಣೆಯಿಂದ ನಡೆಯಲಿ. ನೀವು ಹೇಳಿದಂತೆ ಎಲ್ಲರೂ ಬರಲಿ. ಮಿತ್ರರು, ಬಂಧುಗಳು, ಹಿತೈಷಿಗಳು ಎಲ್ಲರೂ ಬಂದು ಆಶೀರ್ವದಿಸಲಿ. ನೀನು ಯಾವ ಚಿಂತೆಯನ್ನು ಮಾಡಿಕೊಳ್ಳಬೇಡ. ನಾವು ಎಲ್ಲವನ್ನು ಕ್ರಮಬದ್ಧವಾಗಿ ವ್ಯವಸ್ಥೆಗೊಳಿಸುತ್ತೇವೆ. ಅಬ್ಬಾ, ಎಂತಹ ಸಂತೋಷದ ಕ್ಷಣ! ನಮ್ಮ ಅರಮನೆಯಲ್ಲಿ ಇನ್ನೊಂದು ಶುಭ ಕಾರ್ಯ ನಡೆಯುತ್ತಿದೆ. ಏನೇ ಆದರೂ ನಮ್ಮ ಶ್ರೀರಾಮಚಂದ್ರನಿಗೆ ಸರಿಸಾಟಿಯಾದ ಮಹಾವೀರ, ಮಹಾಧರ್ಮಾತ್ಮನೇ ಜನಿಸುತ್ತಾರೆ. ಅದಕ್ಕೆ ಕಾಲವೇ ಉತ್ತರ ಹೇಳುತ್ತದೆ. ಸೀತೆ, ನಿನ್ನ ಅತ್ತೆಯ ಸಂತೋಷಕ್ಕೆ ಪಾರವೇ ಇಲ್ಲ. ನೀನು ಗರ್ಭಿಣಿ ಎಂದು ತಿಳಿದಾಗಿನಿಂದ ಅವಳ ಸಂಭ್ರಮವನ್ನು ನೋಡಬೇಕು. ನನ್ನೊಂದಿಗೆ ಹೇಳಿಕೊಂಡು ಎಷ್ಟೊಂದು ಆನಂದ ಪಟ್ಟಳು ಗೊತ್ತೇ. ನನ್ನ ಮುಂದೆ ಕೂಡ ಅವರು ತಮ್ಮ ಸಂತೋಷವನ್ನು ವ್ಯಕ್ತಪಡಿಸಿದರು. ಹೌದು ಅತ್ತೆಯವರೇ, ಸೀತೆ ತಾಯಾಗುತ್ತಿರುವ ವಿಷಯವನ್ನು ನಾನು ಮತ್ತು ಶ್ರುತಕೀರ್ತಿ ಮೊದಲು ಅವರಿಗೆ ತಿಳಿಸಿದೆವು. ವಿಷಯ ಕೇಳಿದ ಕ್ಷಣ ಸೀತೆ ಏನಾದರೂ ಅಲ್ಲಿದ್ದಿದ್ದರೆ ಇವಳನ್ನು ಎತ್ತಿಕೊಂಡು ಕುಣಿಯುತ್ತಿದ್ದರೋ ಏನೋ. ಸೀತೆ, ನೀನು ನಿನ್ನ ಅತ್ತೆಯನ್ನು ಕಂಡು ಬಂದೆಯಾ? ಹೌದು, ಅವರು ತಮ್ಮ ಸಂತೋಷವನ್ನು ನನ್ನ ಮುಂದೆ ವ್ಯಕ್ತಪಡಿಸಿದರೆಂದು ಹೇಳಿದೆನಲ್ಲ. ಅವರು ನನ್ನನ್ನು ಹೃತ್ಪೂರ್ವಕವಾಗಿ ಆಶೀರ್ವದಿಸಿದರು. ನಿತ್ಯ ನಿನ್ನ ನಮಸ್ಕಾರ, ಅವರ ಆಶೀರ್ವಾದ ಇದ್ದೇ ಇರುತ್ತದೆ. ನೀನು ತಾಯಿಯಾಗುತ್ತಿರುವುದನ್ನು ಕೇಳಿ ಅವರೇನೆಂದರು ಅದನ್ನು ಹೇಳು. ಅದನ್ನು ನಾನು ಹೇಳುತ್ತೇನೆ. ಕೌಸಲ್ಯ ಅತ್ಯಂತ ಸಂತೋಷದಿಂದ ಸೀತೆಯ ಸಂತೋಷಕ್ಕಾಗಿ ನಾನು ಏನು ಬೇಕಾದರೂ ಮಾಡುತ್ತೇನೆಂದು ಹೇಳಿರುತ್ತಾಳೆ. ಸೀತೆಯ ಎಲ್ಲ ಬಯಕೆಗಳನ್ನು ಈಡೇರಿಸುತ್ತೇನೆಂದು ಹೇಳಿರುತ್ತಾಳೆ. ಹೌದು, ಅತ್ತೆಯವರು ಹಾಗೆ ಹೇಳಿದರು. ಅದು ನಿಮಗೆ ಹೇಗೆ ತಿಳಿಯಿತು? ಕೌಸಲ್ಯ ಮನಸ್ಸು ನನಗೆ ತಿಳಿಯದೆ ಸೀತೆಗೆ ಮಗುವಾಗಬೇಕು, ಅದರ ಲಾಲನೆ ಪಾಲನೆಯನ್ನು ಮಾಡಬೇಕು ಎಂದು ಎಷ್ಟೋ ಸಲ ನನಗೆ ಹೇಳಿದ್ದಾಳೆ. ಸೀತೆ ನಿನ್ನನ್ನು ಸುಖವಾಗಿಟ್ಟುಕೊಳ್ಳಬೇಕೆಂಬುದೇ ಅವಳ ಮಹದಾಸೆ. ಅಂತ ಅತ್ತೆಯನ್ನು ಪಡೆದ ನೀನೇ ಪುಣ್ಯವಂತೆ. ಅವರು ಮಾತ್ರವಲ್ಲ, ನನ್ನ ಎಲ್ಲ ಅತ್ತೆಯರು ನನಗೆ ಪೂಜ್ಯರೇ. ಎಲ್ಲರೂ ನನಗೆ ಮಾತೃ ಸಮಾನರೇ. ಇಂಥ ಅತ್ತೆಯರನ್ನು ಪಡೆದ ನಾನು ಪುಣ್ಯವಂತೆ. ಸೀತೆಯ ಮಾತನ್ನು ನಾವು ಒಪ್ಪುತ್ತೇವೆ. ನಾವೆಲ್ಲರೂ ಪುಣ್ಯವಂತರೇ. ಒಬ್ಬರಲ್ಲ, ಇಬ್ಬರಲ್ಲ, 3 ಅತ್ತೆಯರು. 3 ಪ್ರೀತಿಯನ್ನು ಪಡೆಯುವುದು ಅದೃಷ್ಟವಲ್ಲವೇ? ಸಾಕು ಸಾಕು, ಹೆಚ್ಚು ಹೊಗಳಬೇಡಿ. ನಿಮ್ಮ ಅದೃಷ್ಟದಿಂದ ನಾವು ನಿಮ್ಮ ಅತ್ತೆಯರಾದೆವು, ನಮ್ಮ ಅದೃಷ್ಟದಿಂದ ನೀವು ನಮಗೆ ಸೊಸೆಯರಾದೀರಿ. ಸರಿ ತಾನೆ? ಈಗ ಎಲ್ಲಕ್ಕಿಂತ ಮುಖ್ಯವಾದದ್ದು ನಮ್ಮ ಸೀತೆ ಮುದ್ದಾದ ಮಗುವಿಗೆ ತಾಯಿಯಾಗುವುದು. ಅಲ್ಲಿಯವರೆಗೂ ನಾವೆಲ್ಲರೂ ಸೇರಿ ಅವಳ ಯೋಗಕ್ಷೇಮವನ್ನು ನೋಡಿಕೊಳ್ಳಬೇಕು. ನನ್ನ ಸಂತೋಷಕ್ಕೆ ಯಾವ ಕೊರತೆಯೂ ಇಲ್ಲ. ಕೊರತೆಯಾಗಲೂ ಬಾರದು. ಅದಕ್ಕೆ ಅವಕಾಶ ಕೊಡದಂತೆ ನಾವು ನೋಡಿಕೊಳ್ಳುತ್ತೇವೆ. ಹೌದು ಊರ್ಮಿಳೆ, ಸೀತೆ ಏನೇ ಬಯಸಿದರು ಅದನ್ನು ನೀವು ನೆರವೇರಿಸಿ. ಸಂಕೋಚವಿಲ್ಲದೆ ಸೀತೆ ನನ್ನ ಬಳಿಯೂ ಹೇಳಿಕೊಳ್ಳಬಹುದು. ಸೀತೆ, ಸಂಕೋಚ ಹಿಂಜರಿಕೆ ಯಾವುದೂ ಬೇಡ. ನಿನಗೆ ಏನು ಬೇಕೆನಿಸಿದರೂ ನಮಗೆ ಹೇಳು. ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ
ಸ್ತುತಿ ಲೋಕಮಾನ್ಯ ವಂದಿತೆ. ರಾಮ ಹೃದಯ ನಿವಾಸಿನಿ ಅಕಳಂಕ ಪ್ರೇಮ ಪ್ರಬೋಧಿನಿ ಸೀತೆ ಮಾತೆ